Hi friends, Namaste. Welcome back to my Knowledge Guru YouTube channel. KCETR ನೆಟ್ ಪೇಪರ್ 2 ಹಿಸ್ಟ್ರಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ವಿಡಿಯೋದಲ್ಲಿ 1 to 5th ಯೂನಿಟ್ವರೆಗೂ ಒಂದಷ್ಟು ಅನಾಲಿಸಿಸ್ನ ಮಾಡಿದ್ವಿ. ಸೊ ಯಾರು ಇದುವರೆಗೂ ಆ ವಿಡಿಯೋ ವಾಚ್ ಮಾಡಿಲ್ಲ ದಯವಿಟ್ಟು ವಾಚ್ ಮಾಡಿಕೊಂಡು ನೆಕ್ಸ್ಟ್ ಈ ಪಾರ್ಟ್ 2 ವಿಡಿಯೋನ ವಾಚ್ ಮಾಡ್ರಿ ಅಂತ ಹೇಳ್ತಾ ಫ್ರೆಂಡ್ಸ್, ಅವರ ಒಂದು ಮೆಥಡ್ಸ್ ಏನು ಪಿ ಜಿ ಒಳಗಡೆ ಓದಿರ್ತಾರೆ ಆ ಮೆಥಡ್ ಪೇಪರ್ ಇರುತ್ತೆ. ಅದರಲ್ಲಿ 100 ಕ್ವಶನ್ಸಿಗೆ 200 ಮಾರ್ಕ್ಸ್ ಇರುತ್ತೆ. ಟೋಟಲಿ 300 ಮಾರ್ಕ್ಸಿಗೆ ನಾವು KCET ಅಥವಾ NETನ ಬರೀತೀವಿ. ಸೊ ಹಾಗಾಗಿ ನಿಮ್ಮ ಒಂದು ಟಾರ್ಗೆಟ್ ಪೇಪರ್ ಫಸ್ಟ್ 30+ ಕ್ವಶನ್ಸು ರೀಚ್ ಮಾಡಬೇಕು. ನೀವು ಪೇಪರ್ ಸೆಕೆಂಡು ನೀವು 120 ಅಂದರೆ 60 ಕ್ವಶನ್ಸ್ ರೀಚ್ ಮಾಡಬೇಕು ಅಲ್ವಾ. ನಿಮ್ಮ ಒಂದು ಟಾರ್ಗೆಟ್ ಯಾವಾಗಲೂ 180+ ಇರಬೇಕು ಎರಡೂ ಪೇಪರಿಂದ. ಹಾಗಾದರೆ ಮಾತ್ರ ನೀವು ನಿಮ್ಮ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ. ಸೊ ಹಾಗಾಗಿ ಬನ್ನಿ, ಹಾಗಾದರೆ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿಕೊಂಡು ಅನಂತರದಲ್ಲಿ ಏನು ಮಾಡೋಣ ಅಂದರೆ ಉಳಿದ ರಿಮೈನಿಂಗ್ ಟಾಪಿಕ್ಗಳನ್ನು ಸರ್ಚ್ ಮಾಡ್ತಾ ಹೋಗೋಣ ಅಥವಾ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಹಾಗಾದರೆ ಈ ಒಂದು KCET ಆರ್ NET ಪೇಪರ್ 2ಗೆ ಸಂಬಂಧಪಟ್ಟಂತೆ ಯೂನಿಟ್ 3ರಲ್ಲಿ ಏನಿದೆ ಲೆಸನ್ಸ್ ಅಂತೇಳಿ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿ ಗಮನಿಸಿ, ಇಲ್ಲಿ ಪೇಪರ್ 2ನಲ್ಲಿ ಯೂನಿಟ್ 2ನಲ್ಲಿ ಪೇಪರ್ 2ನಲ್ಲಿ ಯೂನಿಟ್ 3 ಏನಿದೆ ಹಾಗಾದರೆ ಅಲ್ವಾ, ಎಮರ್ಜೆನ್ಸ್ ಆಫ್ ರೀಜನಲ್ ಕಿಂಗ್ಡಮ್ಸ್ ಅಲ್ವಾ, ಪ್ರಾದೇಶಿಕ ಸಾಮ್ರಾಜ್ಯಗಳ ಹೊರಹೊಮ್ಮುವಿಕೆ. ಅದರಲ್ಲಿ ಸಬ್ ಟಾಪಿಕ್ ಏನು ಕೊಟ್ಟಿದ್ದಾರೆ ಅಂದರೆ ಮುಖ್ಯವಾಗಿ ಗಮನಿಸಿ, ಇಲ್ಲಿ ಈ ಒಂದು ಸಬ್ ಟಾಪಿಕ್ ಏನಿದೆ ಇದರಲ್ಲಿ ಈ ಒಂದು 3rd ಲೆಸನಲ್ಲಿ ಅಂದರೆ ಕಿಂಗ್ಡಮ್ಸ್ ಇನ್ ಡೆಕ್ಕನ್. ಯಾರ್ಯಾರಿದ್ದಾರೆ ಹಾಗಾದರೆ ಕಿಂಗ್ಡಮ್ಸ್ ಇನ್ ಡೆಕ್ಕನ್ಸ್, ದಖನಿನ ಸಾಮ್ರಾಜ್ಯಗಳು, ಗಂಗಾಸ್ ಕದಂಬಾಸ್ ಅಲ್ವಾ, ಕದಂಬಾಸ್, ಹಾಗೆ ಗಂಗಾಸ್ ಕದಂಬಾಸ್, ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಚಾಲುಕ್ಯಾಸ್, ರಾಷ್ಟ್ರಕೂಟಾಸ್, ಕಲ್ಯಾಣಿ ಚಾಲುಕ್ಯಾಸ್ ಆ್ಯಂಡ್ ಕಾಕತೀಯಾಸ್, ಹೊಯ್ಸಳಾಸ್ ಆ್ಯಂಡ್ ಯಾದವಾಸ್ ಅಲ್ವಾ. ಮುಖ್ಯವಾಗಿ ನಾವು ಇಲ್ಲಿ ಈ ಒಂದು 3rd ಲೆಸನಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಈ ಒಂದು ಅಂಶಗಳನ್ನು ಗಮನಿಸ್ತೀವಿ. ಇದಿಷ್ಟು 3rd ಲೆಸನಲ್ಲಿ ಇರ್ತಕ್ಕಂಥದ್ದು. ಏನಿದೆ ಹಾಗಾದರೆ ಈ ಒಂದು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ದಖನಿನ ಸಾಮ್ರಾಜ್ಯಗಳು ಗಂಗರು, ಕದಂಬರು, ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವರು. ಇದಿಷ್ಟು ಫಸ್ಟ್ ಮೇನ್ ಟಾಪಿಕ್, ಈ ಒಂದು ಸಬ್ ಟಾಪಿಕ್ ಮೇನ್ ಯೂನಿಟ್ 3ರಲ್ಲಿ. ನೆಕ್ಸ್ಟ್ ಒನ್ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿನ ರಾಜ್ಯಗಳು ಯಾವ್ಯಾವುದಿತ್ತು ಹಾಗಾದರೆ ಪಲ್ಲವಾಸ್ ಅಲ್ವಾ, ಸೇರಾಸ್, ಚೋಳಾಸ್, ಪಾಂಡ್ಯಾಸ್. ಪಲ್ಲವರು, ಸೇರಸ್, ಕೋಲರು ಮತ್ತು ಪಾಂಡ್ಯರನ್ನು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಕಿಂಗ್ಡಮ್ಸ್ ಇನ್ ಈಸ್ಟರ್ನ್ ಇಂಡಿಯಾ. ಈ ಒಂದು ಪೂರ್ವ ಭಾರತದಲ್ಲಿನ ರಾಜ್ಯಗಳು ಯಾವ್ಯಾವುದಿದೆ, ಪಾಲಾಸ್ ಆ್ಯಂಡ್ ಸೇನಾಸ್ ಆಫ್ ಬೆಂಗಾಲ್, ಬಂಗಾಳದ ಪಾಲರು ಮತ್ತು ಸೇನರು, ವರ್ಮಾನ್ಸ್ ಆಫ್ ಕಾಮರೂಪ ಮತ್ತು ಕಾಮರೂಪದ ವರ್ಮನ್ನರು, ಹಾಗೆ ಒಡಿಸ್ಸಾದ ಬೋಮಾಕರಸ್ ಆಫ್ ಸೋಮವಂಶೀಸ್ ಅಲ್ವಾ. ಬೋಮಾಕರಸ್ ಆ್ಯಂಡ್ ಸೋಮವಂಶೀಸ್ ಆಫ್ ಒಡಿಸ್ಸಾದ ಬೋಮಾಕರರು ಮತ್ತು ಸೂರ್ಯವಂಶಿಗಳು. ನೆಕ್ಸ್ಟ್ ಒನ್ ಗಮನಿಸಿ, ಕಿಂಗ್ಡಮ್ಸ್ ಆಫ್ ವೆಸ್ಟರ್ನ್ ಇಂಡಿಯಾ, ಪಶ್ಚಿಮ ಭಾರತದಲ್ಲಿನ ರಾಜ್ಯಗಳು ಯಾವ್ಯಾವುದಿತ್ತು ಹಾಗಾದರೆ ಅಲ್ವಾ.
ವಲ್ಲಭಿಯ ಮೈತ್ರಕರು, ಮೈತ್ರಕಾಸ್ ಆಫ್ ವಲ್ಲಭಿ. ಚಾಲುಕ್ಯಾಸ್ ಆಫ್ ಗುಜರಾತ್, ಗುಜರಾತಿನ ಚಾಲುಕ್ಯರು ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟು ಕಿಂಗ್ಡಮ್ಸ್ ಆಫ್ ನಾರ್ತ್ ಇಂಡಿಯಾ, ಉತ್ತರ ಭಾರತದ ರಾಜ್ಯಗಳು ಯಾವ್ಯಾವುದಿತ್ತು ಹಾಗಾದರೆ? ಉತ್ತರ ಭಾರತದ ರಾಜ್ಯಗಳು ಗುಜ್ಜಾರ್, ಪ್ರತಿಹಾರಾಸ್, ಕಲಚೂರಿ ಚೇದೀಸ್, ಹಾಗೆ ಗಹಡ್ವಾಲಾಸ್ ಅಂಡ್ ಪಾರಮಾರಾಸ್. ಯಾರ್ಯಾರಿದ್ದಾರೆ? ಈ ಒಂದು ಉತ್ತರ ಭಾರತದ ರಾಜ್ಯಗಳು ಗುರ್ಜರ, ಪ್ರತಿಹಾರರು, ಕಲಚೂರಿ ಛೇದಿಗಳು, ಗಹಡ್ವಾಲರು ಮತ್ತು ಪರಮಾರರು ಅಲ್ವಾ. ನೆಕ್ಸ್ಟ್ ಸಬ್ ಟಾಪಿಕ್ಕು ಯೂನಿಟ್ 3 ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಮಿಡಿವಲ್ ಇಂಡಿಯಾ, ಆರಂಭಿಕ ಮಧ್ಯಕಾಲೀನ ಭಾರತದ ಗುಣಲಕ್ಷಣಗಳು ಏನಿತ್ತು ಅಲ್ವಾ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್ ಅಲ್ವಾ, ಅಡ್ಮಿನಿಸ್ಟ್ರೇಷನ್ ಅಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್, ಲೆಗಿಟಿಮೇಷನ್ ಆಫ್ ಕಿಂಗ್ಶಿಪ್. ಈ ಒಂದು ಮಧ್ಯಕಾಲೀನ ಲಕ್ಷಣಗಳೇನಿದ್ವು ಅಂತ ನಾವು ಗಮನಿಸೋದಾದರೆ, ಮುಖ್ಯವಾಗಿ ಈ ಒಂದು ಮಧ್ಯಕಾಲೀನ ಭಾರತದ ಲಕ್ಷಣಗಳು ಏನಿತ್ತು ಅಲ್ವಾ, ಆರಂಭಿಕ ಮಧ್ಯಕಾಲೀನ ಭಾರತದ ಗುಣಲಕ್ಷಣಗಳು. ಇಲ್ಲಿ ಆಡಳಿತ ಮತ್ತು ರಾಜಕೀಯ ರಚನೆ ಹೇಗಾಯಿತು, ರಾಜತ್ವದ ಕಾನೂನುಬದ್ಧಗೊಳಿಸುವಿಕೆ ಹೇಗಾಯಿತು ಅನ್ನೋದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಅಗ್ರೇನಿಯನ್ ಎಕಾನಮಿ, ಕೃಷಿ ಆರ್ಥಿಕತೆ ಒಳಗಡೆ ಲ್ಯಾಂಡ್ ಗ್ರಾಂಟ್ಸ್, ಚೇಂಜಿಂಗ್ ಪ್ರೊಡಕ್ಷನ್ ರಿಲೇಷನ್ಸ್, ಗ್ರಾಡೆಡ್ ಲ್ಯಾಂಡ್ ರೈಟ್ಸ್ ಅಂಡ್ ಪೀಸೆಂಟ್ರಿ, ವಾಟರ್ ರಿಸೋರ್ಸ್, ಟ್ಯಾಕ್ಸೇಷನ್ ಸಿಸ್ಟಮ್, ಕಾಯಿನ್ಸ್ ಅಂಡ್ ಕರೆನ್ಸಿ ಸಿಸ್ಟಮ್. ಗಮನಿಸಿಲಿ, ಈ ಒಂದು ಕೃಷಿ ಆರ್ಥಿಕತೆ ಒಳಗಡೆ ಏನೇನು ಬರುತ್ತೆ ಅಂತ ನಾವು ನೋಡೋದಾದರೆ, ಮುಖ್ಯವಾಗಿ ಭೂ ಅನುದಾನ, ಉತ್ಪಾದನಾ ಸಂಬಂಧಗಳನ್ನು ಬದಲಾಯಿಸುವುದು, ಶ್ರೇಣೀಕೃತ ಭೂಮಿ ಹಕ್ಕುಗಳು ಮತ್ತು ರೈತರು, ಜಲ ಸಂಪನ್ಮೂಲಗಳು, ತೆರಿಗೆ ವ್ಯವಸ್ಥೆ, ನಾಣ್ಯಗಳು ಮತ್ತು ಕರೆನ್ಸಿ ವ್ಯವಸ್ಥೆಯನ್ನು ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಗಮನಿಸಿ, ಟ್ರೇಡ್ ಅಂಡ್ ಅರ್ಬನೈಸೇಷನ್, ವ್ಯಾಪಾರ ಮತ್ತು ನಗರೀಕರಣ. ಟ್ರೇಡ್ ಅಂಡ್ ಅರ್ಬನೈಸೇಷನ್, ವ್ಯಾಪಾರ ಮತ್ತು ನಗರೀಕರಣ. ಪ್ಯಾಟರ್ನ್ಸ್ ಆಫ್ ಟ್ರೇಡ್ ಅಂಡ್ ಅರ್ಬನ್ ಸೆಟಲ್ಮೆಂಟ್ಸ್, ಪೋರ್ಟ್ಸ್, ಟ್ರೇಡ್ ರೂಟ್ಸ್, ಮರ್ಚೆಂಡೀಸ್ ಅಂಡ್ ಎಕ್ಸ್ಚೇಂಜ್, ಟ್ರೇಡ್ ಗಿಲ್ಡ್ಸ್, ಟ್ರೇಡ್ ಅಂಡ್ ಕಲೋನೈಸೇಷನ್ ಇನ್ ಸೌತ್ ಈಸ್ಟ್ ಏಷ್ಯಾ. ಈ ಒಂದು ಮುಖ್ಯವಾಗಿ ವ್ಯಾಪಾರ ಮತ್ತು ನಗರೀಕರಣಕ್ಕೆ ನಾವು ಸಂಬಂಧಪಟ್ಟಂತೆ ಗಮನಿಸೋದಾದರೆ, ವ್ಯಾಪಾರದ ಮಾದರಿಗಳು, ನಗರದ ವಸಾಹತುಗಳು ಅಲ್ವಾ, ಹಾಗೆ ಬಂದರುಗಳು, ವ್ಯಾಪಾರ ಮಾರ್ಗಗಳು, ಆಗ್ನೇಯ ಏಷ್ಯಾದಲ್ಲಿ ವ್ಯಾಪಾರ ಮತ್ತು ವಿನಿಮಯ ಯಾವ ರೀತಿ ಇತ್ತು, ವ್ಯಾಪಾರದ ಸಂಘಗಳು ಯಾವ ರೀತಿ ಇತ್ತು, ಹಾಗೆ ವ್ಯಾಪಾರ ಮತ್ತು ವಸಾಹತು, ಇವಿಷ್ಟನ್ನು ಕುರಿತಾಗಿ ನಾವು ಟ್ರೇಡ್ ಆ್ಯಂಡ್ ಅರ್ಬನೈಸೇಷನಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಮುಖ್ಯವಾಗಿ ಇಲ್ಲಿ ಗ್ರೌತ್ ಅಂಡ್ ಬ್ರಾಹ್ಮಣಿಕಲ್ ರಿಲಿಜಿಯಸ್ ಅಲ್ವಾ. ಈ ಒಂದು ಬ್ರಾಹ್ಮಣ ಧರ್ಮಗಳ ಬೆಳವಣಿಗೆ ಹೇಗಾಯಿತು? ವೈಷ್ಣವಿಸಮ್ ಅಂಡ್ ಶೈವಿಸಮ್, ವೈಷ್ಣವರು ಮತ್ತು ಅವರು ಶೈವ ಧರ್ಮ ಅಲ್ವಾ. ನೆಕ್ಸ್ಟು ಟೆಂಪಲ್ಸ್ ಅಥವಾ ದೇವಾಲಯಗಳು, ಪ್ಯಾಟ್ರನೇಜ್ ಅಂಡ್ ರೀಜಿಯನಲ್ ರೆಮಿಫಿಕೇಶನ್, ಟೆಂಪಲ್ ಆರ್ಕಿಟೆಕ್ಚರ್ ಅಂಡ್ ರೀಜಿಯನಲ್ ಸ್ಟೈಲ್ ಅಲ್ವಾ. ನೆಕ್ಸ್ಟ್ ದಾನ, ತೀರ್ಥ. ನೀವೇನ್ ಮಾಡ್ತಿದ್ದೀರಾ? ಐ ಸ್ಲೀಪಿಂಗ್. ನೀವು ಐ ಆಮ್ ಲೈಯಿಂಗ್ ಡೌನ್ ಅಥವಾ ಐ ಆಮ್ ಟ್ರೈಯಿಂಗ್. ನೆಕ್ಸ್ಟ್ ದಾನ, ತೀರ್ಥ, ಹಾಗೆ ಈ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು 3rd ಲೆಸನಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟು ಈ ಒಂದು ಗ್ರೌತ್ ಆಫ್ ಬ್ರಾಹ್ಮಣಿಕಲ್ ಅಂದರೆ ವೈಷ್ಣವ ಧರ್ಮ ಮತ್ತು ಶೈವ ಧರ್ಮವನ್ನು ಕುರಿತಾಗಿ ನೋಡ್ತೀವಿ. ಅವರ ದೇವಾಲಯಗಳನ್ನು ನಾವು ಗಮನಿಸ್ತೀವಿ. ಹಾಗೆ ಅವ್ರು ಕೊಟ್ಟಂಥ ಪ್ರೋತ್ಸಾಹ, ಪ್ರಾದೇಶಿಕ ಶಾಖೆಗಳು, ದೇವಾಲಯದ ವಾಸ್ತುಶಿಲ್ಪ,
ಪ್ರಾದೇಶಿಕ ಶೈಲಿಗಳು, ದಾನ, ತೀರ್ಥ ಆ್ಯಂಡ್ ಭಕ್ತಿ, ತಮಿಳರ ಒಂದು ಭಕ್ತಿ ಚಳುವಳಿ ಯಾವ ರೀತಿ ಇತ್ತು. ಮತ್ತು ನೆಕ್ಸ್ಟ್ ಲಾಸ್ಟಲ್ಲಿ ಶಂಕರ, ಮಧ್ವ ಆ್ಯಂಡ್ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರನ್ನ ಕುರಿತಾಗಿ ನಾವು ಗಮನಿಸ್ತೀವಿ. ನೆಕ್ಸ್ಟ್ ಒನ್, ಇವರ ಒಂದು ಸೊಸೈಟಿ ಯಾವ ರೀತಿ ಇತ್ತು ಅಲ್ವಾ. ಸೊಸೈಟಿಯನ್ನು ನಾವು ಗಮನಿಸೋದಾದರೆ ಮುಖ್ಯವಾಗಿ ಇಲ್ಲಿ ವರ್ಣ ವ್ಯವಸ್ಥೆ, ವರ್ಣ ಸಿಸ್ಟಮ್, ಜಾತಿ ಮತ್ತು ಪ್ರೊಲಿಫರೇಷನ್ ಆಫ್ ಕ್ಯಾಸ್ಟ್, ಪೊಸಿಷನ್ ಆಫ್ ವುಮೆನ್, ಜೆಂಡರ್, ಮ್ಯಾರೇಜ್ ಆ್ಯಂಡ್ ಪ್ರಾಪರ್ಟಿ ರಿಲೇಷನ್ಸ್, ವುಮೆನ್ ಇನ್ ಪಬ್ಲಿಕ್ ಲೈಫ್, ಟ್ರೈಬ್ಸ್ ಆಸ್ ಪೀಸೆಂಟ್ಸ್ ಆ್ಯಂಡ್ ದೇರ್ ಪ್ಲೇಸ್ ಇನ್ ವರ್ಣ ಆರ್ಡರ್, ಅನ್ಟಚಬಿಲಿಟಿ. ಗಮನಿಸಿ, ಇವರ ಒಂದು ಸಮಾಜ ಯಾವ ರೀತಿ ನಿರ್ಮಾಣ ಆಗಿತ್ತು ಅಂದರೆ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಮತ್ತು ಜಾತಿಗಳ ಪ್ರಸರಣ, ಅದರ ಜೊತೆಯಲ್ಲಿ ಮಹಿಳೆಯರ ಸ್ಥಾನಮಾನ, ಲಿಂಗ, ಅವರ ವಿವಾಹ ಮತ್ತು ಆಸ್ತಿ ಹಕ್ಕುಗಳು, ಆಸ್ತಿ ಸಂಬಂಧಗಳು, ಹಾಗೆ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಒಂದು ಸ್ಥಾನಮಾನ ಯಾವ ರೀತಿ ಇತ್ತು, ಬುಡಕಟ್ಟುಗಳು, ರೈತರಿಗಾಗಿ ಮತ್ತು ವರ್ಣದಲ್ಲಿ ಅವರ ಒಂದು ಸ್ಥಾನಗಳು, ಹಾಗೆ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ. ನೆಕ್ಸ್ಟ್ ಒನ್ ಸಬ್ ಟಾಪಿಕ್ಕು ಯೂನಿಟ್ 3 ಎಜುಕೇಷನ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ವಾ. ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಯಾವ್ಯಾವುದಿತ್ತು ಹಾಗಾದರೆ? ಅಗ್ರಹಾರಾಸ್, ಮಠಾಸ್, ಮಹಾವೀರಾಸ್ ಆಸ್ ಸೆಂಟರ್ಸ್ ಆಫ್ ಎಜುಕೇಷನ್, ಗ್ರೋತ್ ಆಫ್ ರೀಜನಲ್ ಲ್ಯಾಂಗ್ವೇಜಸ್. ಯಾವ್ಯಾವುದಿತ್ತು? ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಯೊಂದಿಗೆ ಶಿಕ್ಷಣದ ಕೇಂದ್ರಗಳಾಗಿ ಅಗ್ರಹಾರಗಳು ಮತ್ತು ಮಠಗಳನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್ ಒಂದು ಲೆಸನನ್ನು ನಾವು ಗಮನಿಸ್ತಾಯಿದ್ರೆ ಈ ಒಂದು 3rd ಲೆಸನಲ್ಲಿ ನೆಕ್ಸ್ಟ್ ಸಬ್ ಟಾಪಿಕ್ ಏನು ಬರುತ್ತೆ ಅಂದರೆ ಗಮನಿಸಿ, ಡಿಬೇಟ್ಸ್ ಆಫ್ ಸ್ಟೇಟ್ ಫಾರ್ಮೇಷನ್ ಇನ್ ಅರ್ಲಿ ಮಿಡಿವಲ್ ಇಂಡಿಯಾ ಅಲ್ವಾ. ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳು ಯಾವ ರೀತಿ ಇತ್ತು ಹಾಗಾದರೆ? ಈ ಒಂದು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಪ್ರಾದೇಶಿಕ ಭಾಷೆಗಳ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳು, ಮೇಯ್ನಾಗಿ 3 ಪಾಯಿಂಟ್ಸನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಫಸ್ಟ್ ಒನ್ನು ಫ್ಯೂಡಲಿಸಮ್ ಆರ್ ಫ್ಯೂಡಲ್ ಮಾಡೆಲ್ ಅಥವಾ ಸೆಕೆಂಡ್ ಒನ್ನು ಸೆಗ್ಮೆಂಟ್ರಿ ಮಾಡೆಲ್, ಥರ್ಡ್ ಒನ್ನು ಇಂಟಿಗ್ರೇಟಿವ್ ಮಾಡೆಲ್. ಫಸ್ಟ್ ಒನ್ನು ಉಳಿಗಮಾನ್ಯ ಪದ್ಧತಿ, ಸೆಕೆಂಡು ಸೆಗ್ಮೆಂಟ್ರಿ ಮಾದರಿ, ಥರ್ಡ್ ಒನ್ನು ಸಮಗ್ರ ಮಾದರಿ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟು ಅರಬ್ ಕಾಂಟ್ರಾಕ್ಟ್ಸ್ ಅಥವಾ ಅರಬ್ಬರ ಒಂದು ಕಾಂಟ್ರಾಕ್ಟ್ಸ್ ಅಥವಾ ಒಪ್ಪಂದಗಳು ಯಾವ್ಯಾವುದು ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಯಾವ್ಯಾವುದು ಅಂದರೆ ಸುಲೇಮನ್ ಗಜ್ನಾವಿದ್ ಕಾನ್ಕ್ವಿಸ್ಟ್, ನೆಕ್ಸ್ಟ್ ಅಲ್ಬೆರೋನೀಸ್ ಅಕೌಂಟ್ಸ್. ಅರಬ್ಬರ ಒಪ್ಪಂದಗಳು, ಸುಲೇಮಾನ್ ಗಜ್ನಾವಿದ್ ವಿಜಯಗಳು, ಹಾಗೆ ಈ ಒಂದು ಅದ್ರ ಜೊತೆಗೆ ಅಲ್ಬೆರೋನಿಯ ಖಾತೆಗಳನ್ನು ನಾವು ಈ ಒಂದು 3rd ಲೆಸನಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತೀವಿ. ಹಾಗಾದರೆ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಈಗ ಇದೊಂದು ಬ್ಯಾಲೆನ್ಸು ಉಳಿದಿತ್ತಷ್ಟೇ. 3rd ಲೆಸನ್ನು ಸರಿಯಾಗಿ ಅಪ್ಲೋಡ್ ಆಗಿರಲಿಲ್ಲ, ಸಾರಿ ಒನ್ಸ್ ಅಗೇನ್. ಇನ್ನೊಂದ್ಸಲ ಈ ಥರ ಆಗದರೆ ನೋಡ್ಕೊತೀನಿ. ನೆಕ್ಸ್ಟ್ ಒನ್ ನೋಡೋಣ. ಹಾಗಾದರೆ ಈ ಒಂದು 6th ಲೆಸನಿಂದ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. 6th ಲೆಸನ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಯಾವ್ಯಾವ ಅಂಶಗಳನ್ನು ಕೊಡಲಾಗಿದೆ ಅಲ್ವಾ. ಸೊಸೈಟಿ ಆ್ಯಂಡ್ ಕಲ್ಚರ್, ಸಮಾಜ ಮತ್ತು ಸಂಸ್ಕೃತಿ ಯಾವ ರೀತಿ ಇತ್ತು ಅಲ್ವಾ. ಸೊಸೈಟಿ ಮತ್ತು ಆ ಒಂದು ಸಮಾಜ ಮತ್ತು ಅಲ್ಲಿನ ಒಂದು ಸಂಸ್ಕೃತಿ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಒಂದು ನಿಮಿಷ. ನೆಕ್ಸ್ಟು ದ ಸೂಫೀಸ್ ಅಲ್ವಾ. ಸೂಫಿಗಳ ಬಗ್ಗೆ ಗಮನಿಸಬೇಕಾಗುತ್ತೆ. ದೇರ್ ಆರ್ಡರ್ಸ್ ಅಲ್ವಾ. ದೇರ್ ಆರ್ಡರ್ಸ್, ಬಿಲೀಫ್ಸ್, ಪ್ರಾಕ್ಟೀಸಸ್ ಆ್ಯಂಡ್ ಲರ್ನಿಂಗ್ ಸೂಫಿ ಸೈನ್ಸ್, ಸೋಷಿಯಲ್ ಆ್ಯಂಡ್ ಸಿಂಕ್ರೊನೈಸೇಷನ್ ಅಲ್ವಾ. ಸೂಫಿಗಳ ಬಗ್ಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ನಾವು ಗಮನಿಸಿದಾದ್ರೆ
ಇಲ್ಲಿ ಸೂಫೀಸ್ ಅವರ ಒಂದು ಆದೇಶಗಳು, ನಂಬಿಕೆಗಳು, ಆಚರಣೆಗಳು, ನಾಯಕರ ಸೂಫಿ ಸಂತರುಗಳು ಅವರ ಒಂದು ಸಾಮಾಜಿಕ ಒಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ಭಕ್ತಿ ಮೂಮೆಂಟ್, ಭಕ್ತಿ ಚಳುವಳಿಯನ್ನು ಕುರಿತಾಗಿ ನೋಡಬೇಕಾಗುತ್ತೆ. ಅದರಲ್ಲಿ ಶೈವಿಸಮ್, ವೈಷ್ಣವಿಸಮ್ ಆ್ಯಂಡ್ ಶಕ್ತಿಸಮ್, ಶೈವ ಧರ್ಮ, ವೈಷ್ಣವ ಧರ್ಮ ಮತ್ತು ಶಕ್ತಿ ಧರ್ಮವನ್ನು ಕುರಿತಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ಈ ಒಂದು ಯೂನಿಟ್ 6ಅಲ್ಲಿ ಸಬ್ ಟಾಪಿಕ್ ಏನಿದೆ ಅಂದರೆ ದ ಸೈನ್ಸ್ ಆಫ್ ದ ಮೆಡಿವಲ್ ಪೀರಿಯಡ್ ಅಲ್ವಾ, ಮಧ್ಯಕಾಲೀನ ಅವಧಿಯಲ್ಲಿ ಬರ್ತಕ್ಕಂಥ ಸಂತರು ಯಾರ್ಯಾರಿದ್ರು ಗಮನಿಸ್ತಾ ಹೋಗಿ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಈ ಒಂದು ನಾರ್ತ್ ಆ್ಯಂಡ್ ಸೌತ್ ದೇರ್ ಇಂಪ್ಯಾಕ್ಟ್ ಆನ್ ಸೋಷಿಯೋ ಪೊಲಿಟಿಕಲ್ ರಿಲಿಜಿಯಸ್ ಲೈಫ್, ವುಮೆನ್ ಸೈನ್ಸ್ ಆಫ್ ಮೆಡಿವಲ್ ಇಂಡಿಯಾ. ಇಲ್ಲಿ ಗಮನಿಸಿ, ಈ ಒಂದು ಮಧ್ಯಕಾಲೀನ ಅವಧಿಯಲ್ಲಿ ಯಾರ್ಯಾರು ಸಂತರಿದ್ರು ಅಂತ ಗಮನಿಸೋದಾದ್ರೆ ಉತ್ತರ ಮತ್ತು ದಕ್ಷಿಣ ಭಾರತದ ಸಾಮಾಜಿಕ ರಾಜಕೀಯದ ಮೇಲೆ ಅವರ ಒಂದು ಪ್ರಭಾವವನ್ನು ನಾವು ಗಮನಿಸಬೇಕಾಗುತ್ತೆ, ಆ ಸಂತರ ಪ್ರಭಾವವನ್ನು. ನೆಕ್ಸ್ಟ್ ಒನ್ ದ ಸಿಖ್ಸ್ ಮೂಮೆಂಟ್, ಸಿಖ್ಖರ ಒಂದು ಚಳುವಳಿಗಳನ್ನು ನಾವು ನೋಡಬೇಕಾಗುತ್ತೆ, ಸಿಖ್ ಮೂಮೆಂಟನ್ನು ಗಮನಿಸಬೇಕಾಗುತ್ತೆ. ಸಿಖ್ ಚಳುವಳಿ, ಇದರಲ್ಲಿ ನಾವು ಸಿಖ್ ಮೂಮೆಂಟಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಸಿಖ್ಖರಲ್ಲಿ ಗುರುನಾನಕ್ ಅಲ್ವಾ, ಗುರುನಾನಕರನ್ನ ಕುರಿತಾಗಿ ನಾವು ಗಮನಿಸ್ತೀವಿ. ನೆಕ್ಸ್ಟು ಆ್ಯಂಡ್ ಈಸ್ ಟೀಚಿಂಗ್ ಆ್ಯಂಡ್ ಪ್ರಾಕ್ಟೀಸಸ್ ಅಲ್ವಾ, ಗುರುನಾನಕರು ಮತ್ತು ಅವರ ಒಂದು ಬೋಧನೆಗಳು ಏನಿದ್ವು ಅಲ್ವಾ. ಅದರ ಜೊತೆಯಲ್ಲಿ ನಾವು ನೋಡೋದಾದರೆ ಹಾದಿ ಗ್ರಂಥ ದ ಖಾಲ್ಸಾ, ಅದರ ಜೊತೆಗೆ ಇನ್ನೊಂದು ಟಾಪಿಕ್ ಸೇರ್ಪಡೆ ಆಗುತ್ತೆ, ಹಾದಿ ಗ್ರಂಥವನ್ನು ಕುರಿತಾಗಿ ದಿ ಖಾಲ್ಸಾ ಅಲ್ವಾ, ಹಾದಿ ಗ್ರಂಥ ದಿ ಖಾಲ್ಸಾವನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಸೋಷಿಯಲ್ ಕ್ಲಾಸಿಫಿಕೇಶನ್, ರೂಲಿಂಗ್ ಕ್ಲಾಸ್, ಮೇಜರ್ ರಿಲಿಜಿಯಸ್ ಗ್ರೂಪ್ಸ್, ದ ಉಲೇಮಾಸ್, ದ ಮರ್ಚೆಂಟೈಲ್ ಆ್ಯಂಡ್ ಪ್ರೊಫೆಷನಲ್ ಕ್ಲಾಸಸ್, ರಜಪೂತ್ ಸೊಸೈಟಿ ಅಲ್ವಾ. ಸಾಮಾಜಿಕ ವರ್ಗೀಕರಣ ಯಾವ ರೀತಿ ಇತ್ತು ಅನ್ನೋದು ನೋಡೋದಾದರೆ ಆಡಳಿತ ವರ್ಗ, ಪ್ರಮುಖ ಧಾರ್ಮಿಕ ಗುಂಪುಗಳು, ಉಲೇಮಾಗಳು, ಮಾರ್ಕೆಂಟೈಲ್ ಮತ್ತು ಈ ಒಂದು ವೃತ್ತಿಪರ ತರಗತಿಗಳು ಮತ್ತು ರಜಪೂತರ ಸಮಾಜ ಯಾವ ರೀತಿ ನಿರ್ಮಾಣ ಆಗಿತ್ತು ಅನ್ನೋದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಒನ್ ರೂರಲ್ ಸೊಸೈಟಿ ಅಲ್ವಾ, ಪೆಟ್ಟಿ ಚಿಫೆನ್ ಅಂದರೆ ಒಂದು ಸಣ್ಣ ಪುಟ್ಟ ಮುಖಂಡರುಗಳು, ಪೆಟ್ಟಿ ಚಿಫೆಂಟೈನ್ಸ್, ವಿಲೇಜ್ ಅಫಿಷಿಯಲ್ಸ್, ಕಲ್ಟಿವೇಟರ್ಸ್ ಆ್ಯಂಡ್ ನಾನ್ ಕಲ್ಟಿವೇಟಿಂಗ್ ಕ್ಲಾಸಸ್, ಆರ್ಟಿಸನ್ಸ್. ಈ ಒಂದು ಗ್ರಾಮೀಣ ಸಮಾಜದಲ್ಲಿ ನಾವೇನೇನು ಕಾಣ್ತೀವಿ, ಸಣ್ಣ ಪುಟ್ಟ ಮುಖಂಡರುಗಳನ್ನು ಕಾಣ್ತೀವಿ, ಮತ್ತು ಗ್ರಾಮದ ಅಧಿಕಾರಿಗಳು, ಸಾಗುವಳಿದಾರರು, ಹಾಗೆ ಸಾಗುವಳಿ ಮಾಡದವರು ಮತ್ತು ಕುಶಲಕರ್ಮಿಗಳನ್ನು ಗಮನಿಸ್ತೀವಿ. ನೆಕ್ಸ್ಟ್ ಪೊಸಿಷನ್ ಆಫ್ ವುಮೆನ್, ಮೇಯ್ನಾಗಿ ತಿಳ್ಕೊಳ್ಳಿ, ಪೊಸಿಷನ್ ಆಫ್ ವುಮೆನ್ ಯಾವ ರೀತಿ ಇತ್ತು ಈ ಒಂದು ಸಂದರ್ಭದಲ್ಲಿ. ಜನಾನಾ ವ್ಯವಸ್ಥೆಯನ್ನು ಕುರಿತಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ದೇವದಾಸಿ ಸಿಸ್ಟಮ್. ನೆಕ್ಸ್ಟು ಡೆವಲಪ್ಮೆಂಟ್ ಆಫ್ ಎಜುಕೇಷನ್, ಸೆಂಟರ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕ್ಯುಲಮ್, ಮದ್ರಸಾ ಎಜುಕೇಷನ್. ಇಲ್ಲಿ ಡೆವಲಪ್ಮೆಂಟ್ ಆಫ್ ಎಜುಕೇಷನ್, ಈ ಒಂದು ಶಿಕ್ಷಣದ ಅಭಿವೃದ್ಧಿಯಲ್ಲಿ ಶಿಕ್ಷಣ ಮತ್ತು ಅದರ ಪಠ್ಯಕ್ರಮದ ಕೇಂದ್ರಗಳು, ಮದ್ರಸಾ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಫೈನ್ ಆರ್ಟ್ಸ್, ಮೇಜರ್ ಸ್ಕೂಲ್ಸ್ ಆಫ್ ಪೇಂಟಿಂಗ್, ಮೊಘಲ್, ರಾಜಸ್ಥಾನಿ, ಪಹಾರಿ, ಗರ್ವಾಲಿ, ಡೆವಲಪ್ಮೆಂಟ್ ಆಫ್ ಮ್ಯೂಸಿಕ್. ಇಲ್ಲಿ ಕಲೆ ಮತ್ತು ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂತೆ ಫೈನ್ ಆರ್ಟ್ಸ್ ಅಲ್ವಾ, ಲಲಿತ ಕಲೆಗಳಿಗೆ ನಾವು ಸಂಬಂಧಪಟ್ಟಂತೆ ನಾವು ಮುಖ್ಯವಾದಂಥ ಚಿತ್ರಕಲೆಯ ಪ್ರಮುಖ ಶಾಲೆಗಳನ್ನು ಗಮನಿಸೋದಾದರೆ ಮೊಘಲ್, ರಾಜಸ್ಥಾನಿ, ಪಹಾರಿ, ಗರ್ವಾಲಿ
ಮತ್ತು ಸಂಗೀತದ ಅಭಿವೃದ್ಧಿಯನ್ನು ಕುರಿತಾಗಿ ಕೂಡ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ಇದರಲ್ಲಿ ಯಾರ್ಯಾರ್ದು ಅಂತಂದರೆ ಯಾವ್ಯಾವ ಒಂದು ಕಲೆ ಮತ್ತು ಶಿಲ್ಪಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ವಾ, ಮೊಘಲ್ ಆರ್ಕಿಟೆಕ್ಚರ್, ರೀಜನಲ್ ಸ್ಟೈಲ್. ಕಲೆ ಮತ್ತು ವಾಸ್ತುಶಿಲ್ಪ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ, ಹಾಗೆ ಮೊಘಲರೊಂದು ವಾಸ್ತುಶಿಲ್ಪ, ಅದೇ ರೀತಿ ಪ್ರಾದೇಶಿಕ ಶೈಲಿಗಳನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ಈ ಒಂದು 6th ಲೆಸನಲ್ಲಿ ಲಾಸ್ಟ್ ಸಬ್ ಟಾಪಿಕ್ ಇದು, ಇಂಡೋ ಅರೇಬಿಕ್ ಆರ್ಕಿಟೆಕ್ಚರ್, ಮೊಘಲ್ ಗಾರ್ಡನ್ಸ್, ಮರಾಠಾಸ್ ಫೋರ್ಟ್ಸ್, ಶ್ರೇನ್ಸ್ ಆ್ಯಂಡ್ ಟೆಂಪಲ್ಸ್ ಅಲ್ವಾ. ಈ ಒಂದು ಇಂಡೋ ಅರೇಬಿಕ್ ಆರ್ಕಿಟೆಕ್ಚರಲ್ಲಿ ನಾವು ಮೊಘಲರ ಒಂದು ಗಾರ್ಡನನ್ನು ಗಮನಿಸ್ತೀವಿ, ಮರಾಠರ ಒಂದು ಕೋಟೆಗಳನ್ನು ಗಮನಿಸ್ತೀವಿ, ಹಾಗೆ ಶ್ರೇನ್ಸ್ ಅಂದರೆ ಪುಣ್ಯಕ್ಷೇತ್ರಗಳನ್ನು ಗಮನಿಸ್ತೀವಿ, ಮತ್ತು ದೇವಾಲಯಗಳು. ಇದಿಷ್ಟು ಯೂನಿಟ್ 6ಗೆ ಸಂಬಂಧಪಟ್ಟಂಥ ಒಂದಷ್ಟು ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನಾವು ಗಮನಿಸೋಣ ಯೂನಿಟ್ 7. ಯೂನಿಟ್ 7ಅನ್ನು ನಾವು ನೋಡೋದಾದರೆ ಯೂನಿಟ್ 7ಅನ್ನು ಮುಖ್ಯವಾಗಿ ಸೋರ್ಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ನೋಡಿ, ಇಲ್ಲಿವರೆಗೂ ನಾವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಚಾಪ್ಟರ್ಗಳನ್ನು ಗಮನಿಸ್ತಾ ಹೋದ್ವಿ ಅಲ್ವಾ. ನೆಕ್ಸ್ಟ್ ನೋಡಿ 7th ಲೆಸನಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತೀಯ ಇತಿಹಾಸ. ಅದರ ಒಂದು ಸೋರ್ಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅದರ ಒಂದು ಮೂಲಗಳು, ಆಧುನಿಕ ಭಾರತೀಯ ಇತಿಹಾಸದ ಮೂಲಗಳು. ಇದರಲ್ಲಿ ನಾವು ಗಮನಿಸಿದರೆ ಏನೇನು ಬರುತ್ತೆ ಅಂದರೆ, ನೆಕ್ಸ್ಟು ಆರ್ಕೈವಲ್ ಮೆಟೀರಿಯಲ್ಸ್, ಬಯೋಗ್ರಫೀಸ್ ಆ್ಯಂಡ್ ಮೆಮೊರೀಸ್, ನ್ಯೂಸ್ ಪೇಪರ್ಸ್, ಓರಲ್ ಎವಿಡೆನ್ಸ್ ಅಲ್ವಾ. ಈ ಒಂದು ಲೆಸನಲ್ಲಿ ಓರಲ್ ಎವಿಡೆನ್ಸ್ ಆ್ಯಂಡ್ ಕ್ರಿಯೇಟಿವ್ ಲಿಟ್ರೇಚರ್ ಆ್ಯಂಡ್ ಪೇಂಟಿಂಗ್, ಮಾನ್ಯುಮೆಂಟ್ಸ್ ಆ್ಯಂಡ್ ಕಾಯಿನ್ಸ್. ಈ ಒಂದು 7th ಲೆಸನಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವೇನೆಂದರೆ ಆಧುನಿಕ ಭಾರತೀಯ ಇತಿಹಾಸದ ಮೂಲಗಳು, ಈ ಒಂದು ಆರ್ಕೈವಲ್ ಮೆಟೀರಿಯಲ್ಸ್, ಪುರಾತತ್ವೀಯ ಒಂದು ಆಧಾರಗಳನ್ನು ನಾವು ಗಮನಿಸ್ತೀವಿ, ಜೀವನ ಚರಿತ್ರೆಗಳನ್ನು ಗಮನಿಸ್ತೀವಿ, ಹಾಗೆ ಒಂದು ನೆನಪುಗಳನ್ನು ಗಮನಿಸ್ತೀವಿ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಮೌಖಿಕ ಪತ್ರಿಕೆಗಳನ್ನು ಗಮನಿಸ್ತೀವಿ, ಮೌಖಿಕ ಸಾಕ್ಷ್ಯಗಳು, ಸೃಜನಶೀಲ ಸಾಹಿತ್ಯ ಮತ್ತು ಚಿತ್ರಕಲೆ, ಸ್ಮಾರಕಗಳು ಮತ್ತು ನಾಣ್ಯಗಳು. ಇದಿಷ್ಟು 7th ಲೆಸನ್ನಲ್ಲಿನ ಫಸ್ಟ್ ಬರ್ತಕ್ಕಂಥ ಸಬ್ ಟಾಪಿಕ್ ಆಯಿತು. ನೆಕ್ಸ್ಟ್ ಒಂದು ನೋಡೋಣ, ರೈಸ್ ಆಫ್ ಬ್ರಿಟಿಷ್ ಪವರ್. ಇಲ್ಲಿ ಬಂತು ನೋಡ್ರಿ, ಇಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಆರಂಭ ಆಗುತ್ತೆ ನೋಡಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಲ್ವಾ. ಬ್ರಿಟಿಷರ ಒಂದು ಶಕ್ತಿಯ ಬೆಳವಣಿಗೆ ಯಾವ ರೀತಿ ಆಯಿತು ಅಲ್ವಾ. ಎಷ್ಟನೇ ಶತಮಾನದಿಂದ 16ರಿಂದ 18ನೇ ಶತಮಾನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿದು. ಯುರೋಪಿಯನ್ ಟ್ರೇಡರ್ಸ್ ಇನ್ ಇಂಡಿಯಾ ಇನ್ ದ 16th to 18th centuries, ಪೋರ್ಚುಗೀಸ್, ಡಚ್, ಫ್ರೆಂಚ್ ಆ್ಯಂಡ್ ದ ಬ್ರಿಟಿಷ್ ಅಲ್ವಾ. 16ರಿಂದ 18ನೇ ಶತಮಾನದವರೆಗೆ ಭಾರತದಲ್ಲಿ ಯುರೋಪಿಯನ್ ವ್ಯಾಪಾರಿಗಳು ಯಾರ್ಯಾರು ಬಂದರು? ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತು ಬ್ರಿಟಿಷರು. ನೆಕ್ಸ್ಟ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಎಕ್ಸ್ಪಾನ್ಷನ್ ಆಫ್ ಬ್ರಿಟಿಷ್ ಡೊಮಿನಿಯನ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಡೊಮಿನಿಯನ್ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಸಬ್ ಟಾಪಿಕ್ ಏನಿದೆ ಈ ಒಂದು 6th ಲೆಸನಲ್ಲಿ ಅಂತ ನಾವು ಗಮನಿಸೋದಾದರೆ, ಬ್ರಿಟಿಷ್ ರಿಲೇಷನ್ಸ್ ವಿತ್ ಪ್ರಿನ್ಸಿಪಲ್ ಇಂಡಿಯನ್ ಸ್ಟೇಟ್ಸ್. ಏನದು? ಬ್ರಿಟಿಷರ ಒಂದು ಆಳ್ವಿಕೆ ಇಲ್ಲಿ ಆರಂಭ ಆಗಿರೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಅದರ ಜೊತೆಯಲ್ಲಿ ಪ್ರಧಾನ ಭಾರತೀಯ ರಾಜ್ಯಗಳೊಂದಿಗೆ ಬ್ರಿಟಿಷರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಲ್ವಾ. ಈ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಯಾವ ರೀತಿ ಇತ್ತು ಹಾಗಾದರೆ?
ನೋಡೋಣ. ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗಿ ಅಲ್ವಾ. ಈ ಒಂದು ಬೆಂಗಾಲ್, ಹೌದ್, ಹೈದರಾಬಾದ್, ಮೈಸೂರು, ಕರ್ನಾಟಕ ಮತ್ತು ಪಂಜಾಬ್ ಇಷ್ಟು ರಾಜ್ಯಗಳೊಂದಿಗೆ ಬ್ರಿಟಿಷರ ಒಂದು ಸಂಬಂಧಗಳು ಯಾವ ರೀತಿ ಇತ್ತು ಅನ್ನೋದನ್ನು ಈ ಚಾಪ್ಟ್ರಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರಿವೋಲ್ಟ್ ಆಫ್ 1857 ಕಾಸಸ್ ನೇಚರ್ ಇಂಪ್ಯಾಕ್ಟ್ ಅಲ್ವಾ. ಈ ಒಂದು 1857 ದಂಗೆ, ಅದರ ಕಾರಣಗಳು ಮತ್ತು ಅದರಿಂದ ಆದಂಥ ಪರಿಣಾಮಗಳನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನಿ ಆ್ಯಂಡ್ ದ ಕ್ರೌನ್. ಈ ಒಂದು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಪನಿ ಆ್ಯಂಡ್ ದ ಕ್ರೌನ್ ಎಲ್ಲಿ ಈ ಒಂದು 1857 ದಂಗೆ ಆದ ನಂತರ ಕಂಪನಿ ಮತ್ತು ಬ್ರಿಟಿಷ್ ಪ್ರಭುತ್ವದ ಆಳ್ವಿಕೆಯನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಒಂದು ಟಾಪಿಕಲ್ಲಿ ಇವಲ್ಯೂಷನ್ ಅಂಡ್ ಸೆಂಟ್ರಲ್ ಅಂಡ್ ಪ್ರಾವಿನ್ಷಿಯಲ್ ಸ್ಟ್ರಕ್ಚರ್ ಅಂಡರ್ ಈಸ್ಟ್ ಇಂಡಿಯಾ ಕಂಪನಿ ಅಡಿಯಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ವಿಕಾಸ ಹೇಗಾಯಿತು ಅನ್ನೋದನ್ನು ಗಮನಿಸ್ತೀವಿ. ಅಂಡ್ ದೆನ್ ಪ್ಯಾರಾಮೌಂಟಿಸಿ, ಸಿವಿಲ್ ಸರ್ವಿಸ್, ಜುಡಿಷಿಯರಿ, ಪಾಲಿಸೀಸ್ ಅಂಡ್ ಆರ್ಮಿ ಅಂಡರ್ ದ ಕಂಪನಿ, ಬ್ರಿಟಿಷ್ ಪಾಲಿಸಿ ಅಂಡ್ ಪ್ಯಾರಾಮೌಂಟಿಸಿ ಇನ್ ದ princely states under the crown, local self government. ಸೊ ಇದಿಷ್ಟು ಅಂಶಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಏನೇನು? ಪರಮಾಧಿಕಾರ, ನಾಗರಿಕ ಸೇವೆ, ನ್ಯಾಯಾಂಗ, ಪೊಲೀಸ್ ಮತ್ತು ಕಂಪನಿಯ ಅಡಿಯಲ್ಲಿ ಸೇನೆ, ಬ್ರಿಟಿಷ್ ಪ್ರಭುತ್ವದ ಅಡಿಯಲ್ಲಿ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ನೀತಿ ಮತ್ತು ಪರಮಾಧಿಕಾರ ಯಾವ ರೀತಿ ಏರಿದ್ರು ಅನ್ನೋದನ್ನು ನೋಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರ, ಯಾವುದದು? ಸ್ಥಳೀಯ ಸ್ವಯಂ ಸರ್ಕಾರ, ಲೋಕಲ್ ಸೆಲ್ಫ್ ಗವರ್ಮೆಂಟನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ 1909 to 1935. ಏನದು? ಒಂದು ಸಾಂವಿಧಾನಿಕ ಬದಲಾವಣೆಗಳು ಯಾವ ಒಂದು ಕಾಲಘಟ್ಟದಲ್ಲಿ? 1909ರಿಂದ 1935 ಒಂದು ಕಾಲಘಟ್ಟದಲ್ಲಿ ಆದಂತಹ ಸಾಂವಿಧಾನಿಕ ಬದಲಾವಣೆಗಳು. ಸೊ ಇದಿಷ್ಟು 7th ಲೆಸನ್ಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ 8th ಲೆಸನ್ಗೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಕಲೋನಿಯಲ್ ಎಕಾನಮಿ, ವಸಾಹತುಶಾಹಿ ಆರ್ಥಿಕತೆ. ಇದರಲ್ಲಿ ಏನು ಚೇಂಜಸ್ ಆಯಿತು? ಚೇಂಜಿಂಗ್ ಕಂಪೋಸಿಷನ್, ವಾಲ್ಯೂಮ್ ಆ್ಯಂಡ್ ಡೈರೆಕ್ಷನ್ ಆಫ್ ಟ್ರೇಡ್, ಸಂಯೋಜನೆ ಮತ್ತು ಪರಿಣಾಮ ಹಾಗೂ ವ್ಯಾಪಾರದ ನಿರ್ದೇಶನವನ್ನು ಬದಲಾಯಿಸುವುದು. ನೆಕ್ಸ್ಟು ಎಕ್ಸ್ಪೆನ್ಷನ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಇಲ್ಲಿ ಗಮನಿಸಿ, ಎಕ್ಸ್ಪೆನ್ಷನ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಈ ಒಂದು ಕೃಷಿಯ ವಿಸ್ತರಣೆ ಮತ್ತು ವಾಣಿಜ್ಯೀಕರಣ. ಇದರಲ್ಲಿ ಲ್ಯಾಂಡ್ ರೈಟ್ಸ್, ಲ್ಯಾಂಡ್ ಸೆಟಲ್ಮೆಂಟ್ಸ್, ರೂರಲ್ ಇಂಡಿಪೆಂಡೆನ್ಸ್, ಲ್ಯಾಂಡ್ಲೆಸ್ ಲೇಬರ್, ಇರಿಗೇಷನ್ ಆ್ಯಂಡ್ ಕೆನಲ್ ಸಿಸ್ಟಮ್. ಇಲ್ಲಿ ಏನು ಚೇಂಜಸ್ ಆಯಿತು? ಭೂ ಹಕ್ಕುಗಳು, ಭೂಮಿ ವಸಾಹತುಗಳು, ಗ್ರಾಮೀಣ ಋಣಭಾರ, ಹಾಗೆ ಭೂರಹಿತ ಕಾರ್ಮಿಕ ಮತ್ತು ನೀರಾವರಿ ಹಾಗೂ ಕಾಲುವೆ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ಟಾಪಿಕ್, ಡಿಕ್ಲೈನ್ ಆಫ್ ಇಂಡಸ್ಟ್ರೀಸ್ ಅಲ್ವಾ. ಈ ಒಂದು ಕೈಗಾರಿಕೆಗಳ ಕುಸಿತ, ಯಾವ ರೀತಿ ಕೈಗಾರಿಕೆಗಳು ಅವನತಿ ಹೊಂದಿದ್ವು ಅಂತೇಳಿ ಗಮನಿಸಬೇಕಾಗುತ್ತೆ. ಅದರೊಳಗಡೆ ಚೇಂಜಿಂಗ್ ಸೋಷಿಯೋ ಎಕಾನಾಮಿಕ್ ಕಂಡೀಷನ್ಸ್ ಆಫ್ ಆರ್ಟಿಸನ್ಸ್, ಡಿಅರ್ಬನೈಸೇಷನ್, ಎಕಾನಾಮಿಕ್ ಡ್ರೈನ್, ವರ್ಲ್ಡ್ ವಾರ್ಸ್ ಆ್ಯಂಡ್ ಎಕಾನಮಿ. ಇದನ್ನು ಇಷ್ಟು ಗಮನಿಸಬೇಕಾಗುತ್ತೆ ನಾವು ಮುಖ್ಯವಾಗಿ. ಏನಂದರೆ ಇಲ್ಲಿ ಕೈಗಾರಿಕೆಗಳ ಕುಸಿತದಿಂದ ಕುಶಲಕರ್ಮಿಗಳ ಅವರ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಬದಲಾವಣೆ ಹೊಂದಿದೆ, ನಗರೀಕರಣ ಯಾಕೆ ಆಗಿತ್ತು ಅಲ್ವಾ, ಆರ್ಥಿಕ ಹರಿವು ಹೇಗಾಯಿತು, ವಿಶ್ವ ಯುದ್ಧಗಳು ನಡೆಯೋದಕ್ಕೆ ಏನು ರೀಸನ್ನು, ಮತ್ತು ಆನಂತರದ ಆರ್ಥಿಕತೆ ಹೇಗಾಯಿತು ಅನ್ನೋದನ್ನು ಈ ಒಂದು ಅಂಶವನ್ನು ನಾವು ಗಮನದಲ್ಲಿ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, ಬ್ರಿಟಿಷ್ ಇಂಡಸ್ಟ್ರಿಯಲ್ ಪಾಲಿಸಿ.
ಬ್ರಿಟಿಷ್ ಇಂಡಸ್ಟ್ರಿಯಲ್ ಪಾಲಿಸಿಗಳು ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಬ್ರಿಟಿಷರ ಒಂದು ಕೈಗಾರಿಕಾ ನೀತಿಗಳು ಯಾವ ರೀತಿ ಇತ್ತು, ಅದರಿಂದ ಏನೆಲ್ಲ ಪರಿಣಾಮಗಳು ಆಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಬ್ರಿಟಿಷರ ಕೈಗಾರಿಕಾ ನೀತಿ, ನೇಚರ್ ಆಫ್ ಫ್ಯಾಕ್ಟ್ರಿ ಲೆಜಿಸ್ಲೇಷನ್, ಲೇಬರ್ ಅಂಡ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ಸ್. ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಪ್ರಮುಖವಾಗಿ ಮುಖ್ಯವಾದಂಥ ಕೈಗಾರಿಕೆಗಳು, ಕಾರ್ಖಾನೆ, ಶಾಸನದ ಸ್ವರೂಪ, ಕಾರ್ಮಿಕ ಮತ್ತು ಕಾರ್ಮಿಕ ಸಂಘಗಳ ಚಳುವಳಿಗಳನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ಮೊನೆಟರಿ ಪಾಲಿಸಿ, ಬ್ಯಾಂಕಿಂಗ್, ಮೊನೆಟರಿ ಪಾಲಿಸಿ, ಬ್ಯಾಂಕಿಂಗ್, ಹಾಗೆ ಕರೆನ್ಸಿ ಅಂಡ್ ಎಕ್ಸ್ಚೇಂಜ್, ರೈಲ್ವೇಸ್ ಅಂಡ್ ರೋಡ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ಸ್ ಅಂಡ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್. ಮತ್ತೆ ನೋಡೋದು ಅಂತಂದರೆ ವಿತ್ತೀಯ ನೀತಿ, ಮೊನೆಟರಿ ಪಾಲಿಸಿ. ನೆಕ್ಸ್ಟ್ ಇದರೊಳಗಡೆ ಬಂದರೆ ವಿತ್ತೀಯ ನೀತಿ ಒಳಗಡೆ ಬಂದರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಏನೇನಿತ್ತು, ಬ್ಯಾಂಕಿಂಗ್ ವ್ಯವಸ್ಥೆ ಅಲ್ವಾ, ಕರೆನ್ಸಿ, ಹಾಗೆ ಎಕ್ಸ್ಚೇಂಜ್ ವಿನಿಮಯ, ರೈಲ್ವೇಸ್ ಮತ್ತು ರೈಲ್ವೆ ವ್ಯವಸ್ಥೆ ಯಾವ ರೀತಿ ಇತ್ತು, ರಸ್ತೆ ಮತ್ತು ಸಾರಿಗೆ ಸಂವಹನ ಯಾವ ರೀತಿ ಇತ್ತು, ಸಾರಿಗೆ ಮತ್ತು ಸಂವಹನ, ಹಾಗೆ ಅಂಚೆ ವ್ಯವಸ್ಥೆ ಮತ್ತು ಟೆಲಿಗ್ರಾಫ್ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಒನ್ ನೋಡೋದಾದರೆ ಈ ಒಂದು ಗ್ರೋತ್ ಆಫ್ ನ್ಯೂ ಅರ್ಬನ್ ಸೆಂಟರ್ಸ್ ಅಲ್ವಾ, ಯಾವುದು ಹೊಸ ನಗರ ಕೇಂದ್ರಗಳ ಬೆಳವಣಿಗೆ ಹೇಗಾಯಿತು. ನ್ಯೂ ಫೀಚರ್ಸ್ ಆಫ್ ಟೌನ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್, ಅರ್ಬನ್ ಸೊಸೈಟಿ ಆ್ಯಂಡ್ ಅರ್ಬನ್ ಪ್ರಾಬ್ಲಮ್ಸ್. ಹೊಸ ನಗರ ಕೇಂದ್ರಗಳ ಬೆಳವಣಿಗೆ ಆದಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ನಗರ ಯೋಜನೆ ಮತ್ತು ವಾಸ್ತುಶಿಲ್ಪದ ಹೊಸ ವೈಶಿಷ್ಟ್ಯತೆಗಳನ್ನು ನಾವು ಗಮನಿಸ್ತೀವಿ. ಅದರ ಜೊತೆಯಲ್ಲಿ ನಾವು ನಗರ ಸಮಾಜ ಯಾವ ರೀತಿ ನಿರ್ಮಾಣ ಆಯಿತು, ನಗರದ ಸಮಸ್ಯೆಗಳು ಯಾವ ರೀತಿ ಉದ್ಭವ ಆಯಿತು ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟು ಫ್ಯಾಮಿನ್ಸ್, ಎಪಿಡೆಮಿಕ್ಸ್ ಆ್ಯಂಡ್ ದ ಗವರ್ನಮೆಂಟ್ ಪಾಲಿಸೀಸ್. ಯಾವುದು ಈ ಒಂದು ಕ್ಷಾಮಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ಸರ್ಕಾರದ ನೀತಿ ಏನಿತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟು ಅದರ ಜೊತೆಯಲ್ಲಿ ನಾವು ನೋಡೋದಾದರೆ ಟ್ರೈಬಲ್ ಆ್ಯಂಡ್ ಪೀಸೆಂಟ್ ಮೂವ್ಮೆಂಟ್ಸ್ ಅಲ್ವಾ, ಈ ಒಂದು ಬುಡಕಟ್ಟು ಮತ್ತು ರೈತರ ಚಳುವಳಿಗಳನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ನೋಡೋಣ, ಇಂಡಿಯನ್ ಸೊಸೈಟಿ ಇನ್ ಟ್ರಾನ್ಸಿಷನ್, ಪರಿವರ್ತನೆಯಲ್ಲಿರುವ ಭಾರತೀಯ ಸಮಾಜವನ್ನು ಕುರಿತಾಗಿ ತಿಳ್ಕೋಬೇಕಾಗುತ್ತೆ. ಪರಿವರ್ತನೆಯಲ್ಲಿರುವ ಭಾರತದ ಸಮಾಜದಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ ಅಲ್ವಾ. ಕಾಂಟ್ಯಾಕ್ಟ್ ವಿತ್ ಕ್ರಿಶ್ಚಿಯಾನಿಟಿ, ದ ಮಿಷನ್ಸ್ ಆ್ಯಂಡ್ ಮಿಷನರೀಸ್, critique of Indian social and economic practices and religious beliefs, educational and other activities. ಇದಿಷ್ಟನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಮುಖ್ಯವಾಗಿ ಏನೇನಿದೆ ನೋಡೋಣ. ಇಲ್ಲಿ ಈ ಒಂದು ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಏನೆಲ್ಲ ಪರಿವರ್ತನೆಗಳಾಯಿತು. ಕ್ರಿಶ್ಚಿಯನ್ ಧರ್ಮದೊಂದಿಗೆ ಸಂಪರ್ಕ ಬೆಳೆಯುತ್ತೆ. ಮಿಷನ್ಸ್ ಮತ್ತು ಮಿಷನರಿಗಳು ಒಂದು ಸಂಪರ್ಕವನ್ನು ನಾವು ಗಮನಿಸ್ತೀವಿ. ಭಾರತೀಯ ಸಾಮಾಜಿಕ ಆರ್ಥಿಕ ಆಚರಣೆಗಳು ಮತ್ತು ಧಾರ್ಮಿಕ ನಂಬಿಕೆಗಳ ವಿಮರ್ಶೆ, ಶೈಕ್ಷಣಿಕ ಮತ್ತು ಇತರ ಚಟುವಟಿಕೆಗಳು. ನೆಕ್ಸ್ಟ್ ಒನ್, ದ ನ್ಯೂ ಎಜುಕೇಷನ್, ಹೊಸ ಶಿಕ್ಷಣ. ಇದರಲ್ಲಿ ಏನಾಗುತ್ತೆ, ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಗಮನಿಸಿ. ಗವರ್ನಮೆಂಟ್ ಪಾಲಿಸೀಸ್, ಲೆವೆಲ್ಸ್ ಆ್ಯಂಡ್ ಕಂಟೆಂಟ್ಸ್, ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಡೆವಲಪ್ಮೆಂಟ್ ಆಫ್ ಸೈನ್ಸ್ ಟೆಕ್ನಾಲಜಿ, ಪಬ್ಲಿಕ್ ಹೆಲ್ತ್ ಆ್ಯಂಡ್ ಮೆಡಿಷನ್ ಟುವರ್ಡ್ಸ್ ಮಾಡರ್ನೈಸೇಷನ್. ಏನೇನೆಲ್ಲ ಆಗುತ್ತೆ ಇಲ್ಲಿ ನೋಡೋಣ. ಮುಖ್ಯವಾಗಿ ಇವು ಒಂದು ಹೊಸ ಶಿಕ್ಷಣದಲ್ಲಿ ಸರ್ಕಾರದ ನೀತಿ, ಮಟ್ಟಗಳು ಮತ್ತು ವಿಷಯಗಳು, ಆಂಗ್ಲ ಭಾಷೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರ್ವಜನಿಕ ಆರೋಗ್ಯ, ವೈದ್ಯಕೀಯ ಅಭಿವೃದ್ಧಿ ಮತ್ತು ಆಧುನಿಕತೆಯೆಡೆಗೆ ಸಾಗಿದ್ದನ್ನು ನಾವು ಗಮನಿಸ್ತೀವಿ.
ನೆಕ್ಸ್ಟ್ ಒನ್ ಇಂಡಿಯನ್ ರೆನೆಸಾನ್. ಇಂಡಿಯನ್ ರೆನೆಸಾನ್ ಭಾರತೀಯ ಪುನರುಜ್ಜೀವನ ಅಥವಾ ನವೋದಯ ಯಾವ ರೀತಿ ಆಯಿತು? ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್, ಎಮರ್ಜೆನ್ಸ್ ಆಫ್ ಮಿಡ್ಲ್ ಕ್ಲಾಸ್, ಕ್ಯಾಸ್ಟ್ ಆ್ಯಂಡ್ ಅಸೋಸಿಯೇಷನ್ಸ್ ಆ್ಯಂಡ್ ಕ್ಯಾಸ್ಟ್ ಮೊಬಿಲಿಟಿ. ಇಲ್ಲೇನಾಗುತ್ತೆ ಮುಖ್ಯವಾಗಿ ಈ ಒಂದು ಇಂಡಿಯನ್ ರೆನೆಸಾನ್ಸ್ ಭಾರತೀಯ ನವೋದಯ ಅಥವಾ ಪುನರುಜ್ಜೀವನ ಭಾರತೀಯ ನವೋದಯದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು, ಮಧ್ಯಮ ವರ್ಗದ ಹೊರಹೊಮ್ಮುವಿಕೆ, ಜಾತಿ ಸಂಘಗಳು ಮತ್ತು ಜಾತಿ ಚಲನಶೀಲತೆ, ಇದಿಷ್ಟು ಅಂಶಗಳನ್ನು ಗಮನಿಸ್ತೀವಿ. ನೆಕ್ಸ್ಟ್ ಒನ್ ಬಂದರೆ ನೆಕ್ಸ್ಟ್ ಒನ್ ಏನು ಸಬ್ ಟಾಪಿಕ್ ಇದರಲ್ಲಿದೆ ಅಂತ ನಾವು ಗಮನಿಸೋದಾದರೆ ವುಮೆನ್ಸ್ ಕ್ವಶನ್. ವುಮೆನ್ಸ್ ಕ್ವಶನ್ ಅಲ್ವಾ? ಇಲ್ಲಿ ನಾವು ನ್ಯಾಷನಲಿಸ್ಟ್ ಡಿಸ್ಕೋರ್ಸ್, ವುಮೆನ್ಸ್ ಆರ್ಗನೈಸೇಷನ್ಸ್, ಬ್ರಿಟಿಷ್ ಒಂದು ಲೆಜಿಸ್ಲೇಷನ್ ಅಲ್ವಾ, ಹಾಗೆ ಬ್ರಿಟಿಷ್ ಲೆಜಿಸ್ಲೇಷನ್ ಕನ್ಸರ್ನಿಂಗ್ ವುಮೆನ್, ಜೆಂಡರ್ ಐಡೆಂಟಿಟಿ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಮಹಿಳೆಯರ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ರಾಷ್ಟ್ರೀಯತಾವಾದಿ ಭಾಷಣಗಳು, ಮಹಿಳಾ ಸಂಘಟನೆಗಳು, ಮಹಿಳೆಯರಿಗಾಗಿ ಬ್ರಿಟಿಷ್ ಶಾಸನ ಮತ್ತು ಸಾಂವಿಧಾನಿಕ ಸ್ಥಾನಮಾನಗಳನ್ನು ನಾವು ಗುರುತಿಸ್ಬೇಕಾಗತ್ತೆ, ಇಲ್ಲಿ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ದ ಪ್ರಿಂಟಿಂಗ್ ಪ್ರೆಸ್ ಅಲ್ವಾ, ಮುದ್ರಣಾಲಯ. ಇದರಲ್ಲಿ ಏನು ಬರುತ್ತೆ? ಜರ್ನಲಿಸ್ಟಿಕ್ ಆ್ಯಕ್ಟಿವಿಟಿ ಆ್ಯಂಡ್ ದ ಪಬ್ಲಿಕ್ ಒಪಿನಿಯನ್, ಪತ್ರಿಕೋದ್ಯಮ ಚಟುವಟಿಕೆ ಮತ್ತು ಸಾರ್ವಜನಿಕರ ಅಭಿಪ್ರಾಯ. ನೆಕ್ಸ್ಟು ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರರಿ ಫಾರ್ಮ್ಸ್. ಈ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಅಂದರೆ ಭಾರತೀಯ ಭಾಷೆಗಳು ಮತ್ತು ಸಾಹಿತ್ಯ ರೂಪಗಳ ಆಧುನೀಕರಣ. ಇಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತಂದರೆ ಗಮನಿಸಿ. ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರರಿ ಫಾರ್ಮ್ಸ್, ರಿಓರಿಯೆಂಟೇಷನ್ ಇನ್ ಪೇಂಟಿಂಗ್, ಮ್ಯೂಸಿಕ್ ಆ್ಯಂಡ್ ಫಾರ್ಮೇಟಿಂಗ್ ಆರ್ಟ್ಸ್. ಚಿತ್ರಕಲೆಯಲ್ಲಿ ಒಂದು ಮರುನಿರ್ದೇಶನ, ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಒಂದು ಲೆಸನ್ನು ಯಾವುದಂದರೆ ಒಂದು 9th ಲೆಸನನ್ನು ಕುರಿತಾಗಿ ನೋಡೋಣ. 9th ಲೆಸನ್ನು ಏನಿದೆ? ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಭಾರತೀಯ ರಾಷ್ಟ್ರೀಯತೆಯ ಉದಯ ಹೀಗಾಯಿತು. ಸೋಷಿಯಲ್ ಎಕನಾಮಿಕ್ ಬೇಸಿಸ್ ಆಫ್ ನ್ಯಾಷನಲಿಸಮ್, ಈ ಒಂದು ರಾಷ್ಟ್ರೀಯತೆಯ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ನಾವು ಗಮನಿಸ್ತೀವಿ. ಭಾರತೀಯ ಆರ್ಥಿಕತೆಯ ಉದಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮತ್ತು ಆರ್ಥಿಕ ಆಧಾರ ಏನಿತ್ತು ಅಲ್ವಾ. ನೆಕ್ಸ್ಟ್ ಒನ್ನು ಬರ್ತ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಒಂದು ಬರ್ತ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಒಂದು ಭಾರತೀಯ ಕಾಂಗ್ರೆಸ್ನ ಸ್ಥಾಪನೆ. ಇಲ್ಲಿ ಮುಖ್ಯವಾದ ಅಂಶಗಳೇನೆಂದರೆ ಐಡಿಯಾಲಜೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 to 1920, early nationalists, assertive nationalists and ರಿವಲ್ಯೂಷನರಿಸ್ಟ್ ಅಲ್ವಾ. ರಿವಲ್ಯೂಷನರೀಸ್ ಯಾರ್ಯಾರಿದ್ರು ಅಲ್ವಾ? ಆರಂಭಿಕ ಒಂದು ರಾಷ್ಟ್ರೀಯವಾದಿಗಳು, ಸಮರ್ಥ ರಾಷ್ಟ್ರೀಯವಾದಿಗಳು ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ನಾವು ಗಮನಿಸ್ತೀವಿ. ನೆಕ್ಸ್ಟು ಸ್ವದೇಶಿ ಮತ್ತು ಸ್ವರಾಜ್ ಬಗ್ಗೆ ಗಮನಿಸಬೇಕಾಗುತ್ತೆ. ಸ್ವದೇಶಿ ಮತ್ತು ಸ್ವರಾಜನ್ನು ಕುರಿತಾಗಿ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಗಾಂಧಿಯನ್ ಮಾಸ್ ಮೂಮೆಂಟ್, ಗಾಂಧಿವಾದಿ ಜನಾಂದೋಲನಗಳನ್ನು ಕುರಿತಾಗಿ ನೋಡಬೇಕಾಗುತ್ತೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ INA, ಸುಭಾಷ್ ಚಂದ್ರ ಬೋಸರು ಮತ್ತು INAನ ಕಟ್ಟಿದ್ದನ್ನು ಗಮನಿಸಬೇಕು. ನೆಕ್ಸ್ಟು ರೋಲ್ ಆಫ್ ಮಿಡ್ಲ್ ಕ್ಲಾಸ್ ಇನ್ ನ್ಯಾಷನಲ್ ಮೂಮೆಂಟ್ ಅಲ್ವಾ. ಈ ಒಂದು ಮಧ್ಯಮ ವರ್ಗದವರ ಪಾತ್ರ ಯಾವುದರಲ್ಲಿ? ರಾಷ್ಟ್ರೀಯ ಚಳವಳಿಯಲ್ಲಿ ಅವರ ಒಂದು ಪಾತ್ರ ಏನು ಅನ್ನೋದನ್ನು ನೋಡಬೇಕಾಗುತ್ತೆ. ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ನ್ಯಾಷನಲ್ ಮೂಮೆಂಟ್, ಲೆಫ್ಟ್ ವಿಂಗ್ ಪಾಲಿಟಿಕ್ಸ್, ಅದರ ಜೊತೆಯಲ್ಲಿ ಮಹಿಳೆಯರ ಒಂದು ಈ ಒಂದು ಭಾಗವಹಿಸುವಿಕೆಯಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ಮಹಿಳೆಯರ
ಭಾಗವಹಿಸುವಂಥ ಒಂದು ಅಂಶಗಳನ್ನು ಗಮನಿಸಬೇಕು. ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಯಲ್ಲಿ ಮುಖ್ಯವಾಗಿ ಈ ರಾಷ್ಟ್ರೀಯ ಚಳುವಳಿಯನ್ನು ಕಂಪ್ಲೀಟಾಗಿ ನೀಟಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಡಿಪ್ರೆಸ್ಡ್ ಕ್ಲಾಸ್ ಮೂಮೆಂಟ್ ಅಲ್ವಾ, ಅಂದರೆ ತುಂಬ ತುಳಿತಕ್ಕೊಳಗಾದವರ ವರ್ಗ ಚಳುವಳಿಯನ್ನು ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಕಮ್ಯುನಿಯಲ್ ಪಾಲಿಟೀಸ್, ಕೋಮು ರಾಜಕೀಯ, ಅದರಲ್ಲಿ ಮುಸ್ಲಿಂ ಲೀಗ್ ಮತ್ತು ಪಾಕಿಸ್ತಾನದ ಒಂದು ಹುಟ್ಟು ಹೇಗಾಯಿತು ಅಲ್ವಾ, ಈ ಜೆನಿನ್ಸ್ ಆಫ್ ಪಾಕಿಸ್ತಾನ್, ಟುವರ್ಡ್ಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಪಾರ್ಟಿಷನ್, ಸ್ವತಂತ್ರ ಮತ್ತು ವಿಭಜನೆಯ ಕಡೆಗೆ ನಾವು ಗಮನಿಸಬೇಕಾಗುತ್ತೆ. ಹೇಗಾಯಿತು ವಿಭಜನೆ, ಸ್ವತಂತ್ರ ಆದ ನಂತರ ವಿಭಜನೆ ಹೇಗಾಯಿತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರದ ಭಾರತದ ಸ್ಥಿತಿಗತಿಗಳು ಏನೇನೆಲ್ಲ ಆಯಿತು ಅನ್ನುವಂಥ ಅಂಶಗಳನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಚಾಲೆಂಜಸ್ ಆಫ್ ಪಾರ್ಟಿಷನ್, ಇಂಟಿಗ್ರೇಷನ್ ಆಫ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್, ಕಾಶ್ಮೀರ್, ಹೈದರಾಬಾದ್, ಜುನಾಗಢ್ ಅಲ್ವಾ. ಇಲ್ಲಿ ಏನಾಗುತ್ತೆ, ಸ್ವತಂತ್ರ ನಂತರದ ಭಾರತದಲ್ಲಿ ವಿಭಜನೆಯ ಸವಾಲುಗಳು ಬರ್ತವೆ. ಭಾರತೀಯ ರಾಜಪ್ರಭುತ್ವದ ಏಕೀಕರಣ, ರಾಜ್ಯಗಳ ಸೇರ್ಪಡೆ, ಕಾಶ್ಮೀರ, ಹೈದರಾಬಾದ್ ಮತ್ತು ಜುನಾಗಢ್. ನೆಕ್ಸ್ಟ್ ಒನ್ ಡಾಕ್ಟರ್ B.R. ಅಂಬೇಡ್ಕರ್, ದ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಫೀಚರ್ಸ್. ಡಾಕ್ಟರ್ B.R. ಅಂಬೇಡ್ಕರ್ ಮತ್ತು ಅವರ ಭಾರತೀಯ ಸಂವಿಧಾನದ ರಚನೆ, ಅದರ ವೈಶಿಷ್ಟ್ಯತೆಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ದ ಸ್ಟ್ರಕ್ಚರ್ ಆಫ್ ಬ್ಯೂರಿಯಾರ್ಸಿ ಅಲ್ವಾ, ದಿ ಸ್ಟ್ರಕ್ಚರ್ ಆಫ್ ಬ್ಯೂರಿಯಾರ್ಸಿ ಅಂದರೆ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಶಾಹಿಯ ರಚನೆ ಹೇಗಾಯಿತು ಅನ್ನೋದನ್ನು ನೋಡಬೇಕಾಗುತ್ತೆ. ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿ, ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ದ ಪ್ಲಾನಿಂಗ್ ಪ್ರೋಸೆಸ್, ಆರ್ಥಿಕ ನೀತಿಗಳು ಮತ್ತು ಯೋಜನಾ ಪ್ರಕ್ರಿಯೆ, ಡೆವಲಪ್ಮೆಂಟ್, ಡಿಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈಬಲ್ ಇಶ್ಯೂಸ್ ಅಲ್ವಾ. ಈ ಒಂದು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಈ ಒಂದು ಅಭಿವೃದ್ಧಿ ಹೇಗಾಯಿತು, ಈ ಒಂದು ಆರ್ಥಿಕ ನೀತಿಗಳು ಮತ್ತು ಯೋಜನಾ ಪ್ರಕ್ರಿಯೆಯಲ್ಲಿ ಅಭಿವೃದ್ಧಿ, ಸ್ಥಳಾಂತರ ಮತ್ತು ಬುಡಕಟ್ಟು ಸಮಸ್ಯೆಗಳು. ನೆಕ್ಸ್ಟ್ ಒನ್ ಈ ಒಂದು ರಾಜ್ಯಗಳ ಭಾಷಾವಾರು ಮರು ಸಂಘಟನೆ ಅಥವಾ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್. ಹಾಗೆ ನೆಕ್ಸ್ಟ್ ಒನ್ ಸೆಂಟರ್ಸ್ ಸ್ಟೇಟ್ ರಿಲೇಷನ್ಸ್ ಅಲ್ವಾ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಈ ಒಂದು ರಾಜ್ಯಗಳ ಒಂದು ಸೇರ್ಪಡೆ ಹೇಗಾಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ರಾಜ್ಯಗಳ ಭಾಷಾವಾರು ಮರು ಸಂಘಟನೆ, ಹಾಗೆ ಅದರ ಜೊತೆಯಲ್ಲಿ ನಾವು ಗಮನಿಸೋದಾದರೆ ಅಭಿವೃದ್ಧಿ, ಸ್ಥಳಾಂತರ ಮತ್ತು ಬುಡಕಟ್ಟು ಕೇಂದ್ರಗಳು ಮತ್ತು ರಾಜ್ಯಗಳ ಸಂಬಂಧಗಳು ಹೇಗಾಯಿತು, ರಾಜ್ಯಗಳ ಭಾಷಾವಾರು ಮರು ಸಂಘಟನೆಯಲ್ಲಿ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ನೋಡೋದಾದರೆ ಫಾರಿನ್ ಪಾಲಿಸೀಸ್, ಇಂಟಿಯಾಕ್ಟಿವ್ಸ್, ಪಂಚಶೀಲ, ಡೈನಾಮಿಕ್ಸ್ ಆಫ್ ಇಂಡಿಯನ್ ಪೊಲಿಟಿಕ್ಸ್, ಎಮರ್ಜೆನ್ಸಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಆಫ್ ಇಂಡಿಯನ್ ಎಕಾನಮಿ ಅಲ್ವಾ. ಈ ಒಂದು ವಿದೇಶಿ ನೀತಿಯ ಉಪಕ್ರಮಗಳು ಏನೇನಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದರಲ್ಲಿ ಪಂಚಶೀಲ ತತ್ವಗಳು, ಭಾರತೀಯ ರಾಜಕೀಯದ ಕ್ರಿಯಾಶೀಲತೆ, ತುರ್ತು ಪರಿಸ್ಥಿತಿಗಳು, ಭಾರತೀಯ ಆರ್ಥಿಕತೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣವನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಲಾಸ್ಟ್ 10th ಲೆಸನ್ನು KSET ಮತ್ತು ನೆಟ್ ಪೇಪರ್ 2 ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನಾವು 10th ಲೆಸನನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ 10th ಲೆಸನಲ್ಲಿ ನಾವು ಮುಖ್ಯವಾಗಿ ಯಾವ ಅಂಶಗಳನ್ನು ನೋಡ್ತೀವಿ ಅಂದರೆ ಹಿಸ್ಟಾರಿಕಲ್ ಮೆಥಡ್ ಆ್ಯಂಡ್ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಹಿಸ್ಟಾರಿಯೋಗ್ರಫಿ, ಐತಿಹಾಸಿಕ ವಿಧಾನ, ಸಂಶೋಧನೆ, ವಿಧಾನಶಾಸ್ತ್ರ ಮತ್ತು ಇತಿಹಾಸ ಶಾಸ್ತ್ರ. ನೆಕ್ಸ್ಟ್
ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ, ಇತಿಹಾಸದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ. ಹಾಗೆ ಆಬ್ಜೆಕ್ಟಿವಿಟಿ ಆ್ಯಂಡ್ ಬಯಾಸ್ ಇನ್ ಹಿಸ್ಟ್ರಿ, ಇತಿಹಾಸದಲ್ಲಿ ವಸ್ತುನಿಷ್ಠತೆ ಮತ್ತು ಪಕ್ಷಪಾತ. ಯೂರಿಸ್ಟಿಕ್ಸ್ ಆಪರೇಷನ್ ಕ್ರಿಟಿಸಿಸಮ್ ಇನ್ ಹಿಸ್ಟ್ರಿ, ಸಿಂಥೆಸಿಸ್ ಆ್ಯಂಡ್ ಪ್ರೆಸೆಂಟೇಷನ್. ಈ ಒಂದು ಯೂರಿಸ್ಟಿಕ್ ಅಥವಾ ಸಂಶೋಧನಾ ಒಂದು ವಿಧಾನಗಳನ್ನು ನಾವು ಗಮನಿಸ್ತೀವಿ. ಯೂರಿಸ್ಟಿಕ್ ಅಂದರೆ ಸಂಶೋಧನಾ ಒಂದು ಕಾರ್ಯಾಚರಣೆ. ಇತಿಹಾಸದಲ್ಲಿ ವಿಮರ್ಶೆ ಮತ್ತು ಸಂಶ್ಲೇಷಣೆ ಮತ್ತು ಪ್ರಸ್ತುತಿ. ಹಿಸ್ಟ್ರಿ ಆ್ಯಂಡ್ ಇಟ್ಸ್ ಆಕ್ಸಿಲರಿ ಸೈನ್ಸ್. ನೆಕ್ಸ್ಟ್ ಒನ್, ಇತಿಹಾಸ ಮತ್ತು ಅದರ ಸಹಾಯಕ ವಿಜ್ಞಾನಗಳು ಯಾವ್ಯಾವುದಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್, ಹಿಸ್ಟ್ರಿ ಅ ಸೈನ್ಸ್, ಆರ್ಟ್ಸ್, ಸೋಷಿಯಲ್ ಸೈನ್ಸ್. ಇತಿಹಾಸ ಒಂದು ವಿಜ್ಞಾನವೇ, ಕಲೆಯೇ ಅಥವಾ ಸಮಾಜ ವಿಜ್ಞಾನವೇ ಎಂಬಂಥ ಅಂಶಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಕಾಸೇಷನ್ ಆ್ಯಂಡ್ ಇಮ್ಯಾಜಿನೇಷನ್ ಇನ್ ಹಿಸ್ಟ್ರಿ. ಇತಿಹಾಸದಲ್ಲಿ ಕಾರಣ ಮತ್ತು ಕಲ್ಪನೆಯ ಇತಿಹಾಸವನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆ್ಯಂಡ್ ರೀಜನಲ್ ಹಿಸ್ಟ್ರಿ ಅಲ್ವಾ, ಈ ಒಂದು ಪ್ರಾದೇಶಿಕ ಇತಿಹಾಸದ ಮಹತ್ವಗಳು. ರೀಸೆಂಟ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸದ ಇತ್ತೀಚಿನ ಪ್ರವೃತ್ತಿಗಳು. ರಿಸರ್ಚ್ ಮೆಥಡಾಲಜಿ, ಸಂಶೋಧನಾ ವಿಧಾನಗಳು. ಹೈಪೋಥಿಸಿಸ್ ಇನ್ ಹಿಸ್ಟ್ರಿ, ಇತಿಹಾಸದಲ್ಲಿ ಕಲ್ಪನೆಗಳು. ನೆಕ್ಸ್ಟ್, ಏರಿಯಾ ಆಫ್ ಪ್ರಪೋಸ್ಡ್ ರಿಸರ್ಚ್ ಅಥವಾ ಪ್ರಭಾವಿತ ಸಂಶೋಧನೆಯ ಪ್ರದೇಶ. ಸೋರ್ಸ್, ಮೂಲಾಧಾರಗಳು. ಸೊ ನೆಕ್ಸ್ಟ್ ಒಂದು ನೋಡೋಣ, ಮೂಲಗಳು, ಸೋರ್ಸಸ್ನಲ್ಲಿ ಡಾಟಾ ಕಲೆಕ್ಷನ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ, ಈ ಮಾಹಿತಿ ಸಂಗ್ರಹಣೆಯಲ್ಲಿ ಪ್ರಾಥಮಿಕ ಅಥವಾ ಮಾಧ್ಯಮಿಕ. ಒರಿಜಿನಲ್ ಆ್ಯಂಡ್ ಟ್ರಾನ್ಸಿಟ್ ಸೋರ್ಸಸ್, ಒರಿಜಿನಲ್ ಆ್ಯಂಡ್ ಟ್ರಾನ್ಸಿಟ್ ಸೋರ್ಸಸ್. ಮೂಲ ಮತ್ತು ಸಾಗಣೆ ಮೂಲಗಳು. ಟ್ರೆಂಡ್ಸ್ ಇನ್ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆಯಲ್ಲಿನ ಪ್ರವೃತ್ತಿಗಳು. ರೀಸೆಂಟ್ ಇಂಡಿಯನ್ ಹಿಸ್ಟಾರಿಯೋಗ್ರಫಿ, ಇತ್ತೀಚಿನ ಭಾರತೀಯ ಇತಿಹಾಸ ಶಾಸ್ತ್ರ. ನೆಕ್ಸ್ಟ್, ಸೆಲೆಕ್ಷನ್ ಆಫ್ ಟಾಪಿಕ್ ಇನ್ ಹಿಸ್ಟ್ರಿ, ಇತಿಹಾಸದಲ್ಲಿ ವಿಷಯದ ಆಯ್ಕೆ. ನೋಟ್ಸ್ ಮೇಕಿಂಗ್, ರೆಫರೆನ್ಸಸ್, ಫುಟ್ ನೋಟ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ. ಥೀಸಿಸ್ ಆ್ಯಂಡ್ ಅಸೈನ್ಮೆಂಟ್ ರೈಟಿಂಗ್. ನೋಟ್ಸ್ ಮೇಕಿಂಗ್, ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವಂಥದ್ದು, ಉಲ್ಲೇಖಗಳು, ಅಡಿ ಟಿಪ್ಪಣಿಗಳು ಮತ್ತು ಗ್ರಂಥ ಸೂಚಿ. ನೆಕ್ಸ್ಟು, ಪ್ರಬಂಧ ಮತ್ತು ನಿಯೋಜನೆ ಬರವಣಿಗೆ, ಥೀಸಿಸ್ ಆ್ಯಂಡ್ ಅಸೈನ್ಮೆಂಟ್ ರೈಟಿಂಗ್. ನೆಕ್ಸ್ಟು, ಪ್ಲಾಗಿಯಾರಿಸಮ್, ಇಂಟೆಲೆಕ್ಚುಯಲ್ ಡಿಸಾನೆಸ್ಟಿ ಆ್ಯಂಡ್ ರೈಟಿಂಗ್, ಹಿಸ್ಟ್ರಿ ರೈಟಿಂಗ್. ಪ್ಲಾಗಿಯಾರಿಸಮ್, ಇಂಟೆಲೆಕ್ಚುಯಲ್ ಡಿಸಾನೆಸ್ಟಿ ಆ್ಯಂಡ್ ಹಿಸ್ಟ್ರಿ ರೈಟಿಂಗ್. ಬಿಗಿನಿಂಗ್ಸ್ ಆಫ್ ಹಿಸ್ಟಾರಿಕಲ್ ರೈಟಿಂಗ್ಸ್, ಗ್ರೀಕ್, ರೋಮನ್ ಆ್ಯಂಡ್ ಚರ್ಚ್ ಹಿಸ್ಟಾರಿಯೋಗ್ರಫಿ. ಅಂದರೆ ಕೃತಿ ಚೌರ್ಯ, ಬೌದ್ಧಿಕ ಅಪ್ರಾಮಾಣಿಕತೆ, ಐತಿಹಾಸಿಕ ಬರವಣಿಗೆ. ಅನಂತರ ಬಿಗಿನಿಂಗ್ಸ್ ಆಫ್ ಹಿಸ್ಟಾರಿಕಲ್ ರೈಟಿಂಗ್ಸ್ ಅಂದರೆ ಐತಿಹಾಸಿಕ ಬರಹಗಳ ಆರಂಭ. ಯಾವ್ಯಾವುದು? ಗ್ರೀಕ್, ರೋಮನ್ ಮತ್ತು ಚರ್ಚ್ನ ಒಂದು ಇತಿಹಾಸ. ನೆಕ್ಸ್ಟ್, ಹಿಸ್ಟೋರಿಯೋಗ್ರಫಿ, ಇತಿಹಾಸ ಶಾಸ್ತ್ರ. ನೆಕ್ಸ್ಟ್ ಒನ್, ರೆನೇಸನ್ಸ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹಿಸ್ಟ್ರಿ ರೈಟಿಂಗ್, ನವೋದಯ ಮತ್ತು ಇತಿಹಾಸ ಬರವಣಿಗೆಯ ಮೇಲೆ ಅದರ ಪ್ರಭಾವ. ನೆಕ್ಸ್ಟ್, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸ್ಕೂಲ್ಸ್ ಆಫ್ ಹಿಸ್ಟಾರಿಕಲ್ ರೈಟಿಂಗ್, ಇತಿಹಾಸದ ಬರವಣಿಗೆಯಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ
ಶಾಲೆಗಳನ್ನು ಕುರಿತಾಗಿ ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್, ಬರ್ಲಿನ್ ರೆವಲ್ಯೂಷನ್ ಇನ್ ಹಿಸ್ಟ್ರಿ ರೈಟಿಂಗ್. ಇತಿಹಾಸ ಬರವಣಿಗೆಯಲ್ಲಿ ಬರ್ಲಿನ್ ಕ್ರಾಂತಿ. ನೆಕ್ಸ್ಟು, ಮಾರ್ಕ್ಸಿಸ್ಟ್ ಫಿಲಾಸಫಿ ಆಫ್ ಹಿಸ್ಟ್ರಿ, ಸೈಂಟಿಫಿಕ್ ಮೆಟೀರಿಯಲಿಸಮ್. ಇತಿಹಾಸದ ಮಾರ್ಕ್ಸ್ವಾದಿ ತತ್ವಶಾಸ್ತ್ರ, ವೈಜ್ಞಾನಿಕ ವಸ್ತುವಾದವನ್ನು ಕುರಿತಾಗಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಒನ್ ಗಮನಿಸಿ, ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ. ಇದರೊಳಗಡೆ ಆಸ್ವರ್ಡ್ ಸ್ಪೆಂಗ್ಲರ್, ಚಾಲೆಂಜ್ ಆ್ಯಂಡ್ ರೆಸ್ಪಾನ್ಸ್ ಥಿಯರಿ, ಆರ್ನಾಲ್ಡ್ ಜೋಸೆಫ್ ಟಯನ್ಬಿ, ಪೋಸ್ಟ್ ಮಾಡರ್ನಿಸಮ್. ಇದರಲ್ಲಿ ಪೋಸ್ಟ್ ಮಾಡರ್ನಿಸಮ್ ಇನ್ ಹಿಸ್ಟ್ರಿ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಅಂಶಗಳೇನಪ್ಪ ಅಂದರೆ, ಇತಿಹಾಸದ ಆವರ್ತಕ ಸಿದ್ಧಾಂತದಲ್ಲಿ ನಾವು ಯಾರನ್ನು ಗಮನಿಸ್ತೀವಿ? ಆಸ್ವರ್ಡ್ ಸ್ಪೆಂಗ್ಲರನ್ನು ಗಮನಿಸ್ತೀವಿ. ಸವಾಲು ಮತ್ತು ಪ್ರತಿಕ್ರಿಯೆ ಸಿದ್ಧಾಂತ, ಇದರಲ್ಲಿ ಆರ್ನಾಲ್ಡ್ ಜೋಸೆಫ್ ಟಯನ್ಬಿ. ಮತ್ತು ಈ ಪ್ರಾಚೀನ ಇತಿಹಾಸದಲ್ಲಿ ಆಧುನಿಕತೆ, ಪೋಸ್ಟ್ ಮಾಡರ್ನಿಸಮ್ ಇನ್ ಹಿಸ್ಟ್ರಿ. ಸೊ ಇದಿಷ್ಟು ಟೋಟಲಿ 10 ಲೆಸನ್ಗಳನ್ನು ಕುರಿತಾಗಿ ನಾವೇನು ಮಾಡಿದ್ವಿ, ಕಂಪ್ಲೀಟಾಗಿ ಇಲ್ಲಿವರೆಗೂ ಅನಾಲಿಸಿಸ್ ಮಾಡಿದ್ದಾಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಪಾರ್ಟ್ 1 ಮತ್ತು 2 ವಿಡಿಯೋಸ್ನ ಇತಿಹಾಸ ಪಠ್ಯಕ್ರಮದ ಸಂಪೂರ್ಣ ವಿಶ್ಲೇಷಣೆಯಾಗಿತ್ತು. ಕೆಸೆಟ್ ಆರ್ NETಗೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ಯಾರು ವಾಚ್ ಮಾಡಿಲ್ಲ, ವಾಚ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನೀವು ಕೊಡುವಂಥ ಫೀಡ್ಬ್ಯಾಕ್ ನಮಗೆ ಇನ್ನೊಂದಿಷ್ಟು ಮೋಟಿವೇಶನ್ ಕೊಡುತ್ತೆ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ, ಹೇಳ್ತಾ ಹೋಗಿ. ಅದರ ಜೊತೆಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಕೊನೆಯಲ್ಲೊಂದು ಮಾತು, ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಅಬ್ದುಲ್ ಕಲಾಂ ಜಿಯವರು ಹೇಳಿದಂಥ ಈ ಒಂದು ಮಾತು ಅಕ್ಷರ ಸಹ ಸತ್ಯ. ಏಕೆಂದರೆ ನಾವು ಏನು ಕಲಿಯೋದಿಲ್ಲ ಅಂದ್ರೂ ಜೀವನ ನಮ್ಗೆ ಏನು ಮಾಡುತ್ತೆ, ತುಂಬ ವಿಚಾರಗಳನ್ನು ಕಲಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಯಾವತ್ತೂ ಕಲಿಯೋದನ್ನು ನಿಲ್ಲಿಸಬಾರ್ದು. ಲರ್ನಿಂಗ್ ಪ್ರೋಸೆಸ್ಸು ಕಂಟಿನ್ಯೂಸ್ ಇರಬೇಕು. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.